ಸೊ ನಮಸ್ಕಾರ ಎಲ್ರಿಗೂ, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಪಯಣ ಟುವರ್ಡ್ಸ್ ಹಾಸನ್. ಸೊ ಎಲ್ಲ ಸೆಟಪ್ ಆಗಿದೆ. ಸೊ ಮೀಟಪ್ ಪಾಯಿಂಟ್ ಬಂದು ಪಾರ್ಲೆ ಟೋಲು. ಸೊ ಅಲ್ಲಿ ಗಂಟ ಅದರ ಕಂಟೆಂಟ್ ಸಿಕ್ಕಿದ್ರೆ ಶೂಟ್ ಮಾಡ್ತೀನಿ. ಗಣೇಶ ಎತ್ಕೊಂಡು ಹೋಗ್ತಿದ್ದಾರೆ. ಸೊ ಆಲ್ಮೋಸ್ಟ್ 1 ವೀಕ್ ಆಯಿತು ನಾನು ಗಾಡಿ ಎತ್ತಿ. ಸೊ ಬಾಯ್ಸ್ ಎಲ್ಲ ಇವತ್ತೇ ಫ್ರೀ ಆಗಿದ್ದರು. 4 ಗಂಟೆ ಮೀಟಪ್ ಅಂದರು, ಇಲ್ಲೇ 4-7 ಆಯಿತು. ಫಾಗ್ ಲೈಟ್ ಇದೆ, ಯೂಸ್ ಮಾಡ್ತಿಲ್ಲ. ಯಾಕಂದರೆ ಸಿಟಿ ಒಳಗೆ ಫಾಗ್ ಲೈಟ್ ಹಾಕ್ಬಾರ್ದು ಅಂತ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಹುಡುಗನ ಥರ ಸಾಕೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ದಿವಸ ಆದಮೇಲೆ ಈ ಕಡೆ ಬಂದಿರೋದು ನಾನು. ಸೊ ರೀಚ್ ಆದ್ರಿ, ಬಾಯ್ಸ್ ಎಲ್ಲ ಬಂದರು. ಸೊ 5 ಜನ, ನನ್ನೂ ಸೇರಿ 5 ಜನ. ಸೊ ಸಾಕ್ಸ್ ತೆಗ್ದೆ ನಾನು, ಯಾಕಂದರೆ ಹೈವೇ ರೀಚ್ ಆಯ್ತಲ್ಲ. ಸೊ ಫಾಗ್ ಲೈಟ್ ಯೂಸ್ ಮಾಡೋಣ ಅಂತ. ಸೊ ನೋಡೋಣ. ಸೊ ಪಾರ್ಲೆ ಟೋಲಿಂದ ಹೊರಡಿದ್ದೀರಿ. ಲೈನಪ್ ಆಮೇಲೆ ತೋರಿಸ್ತೀನಿ ಯಾವ್ದಾದ್ರು ಗಾಡಿ ಬಂದಿದೆ ಅಂತ. ಸ್ವಲ್ಪ ಬೆಳಕಾಗಲಿ, ಗಾಡಿಗಳು ಯಾವ್ದು ಬಂದಿದೆ ಅಂತ ತೋರಿಸ್ತೀನಿ.
ಸೊ ಮಿನಿ ಡ್ರೈವ್ ಲೋ ಬೀಮ್ ಆನ್ ಮಾಡಿದ್ದೀನಿ. ಹೈ ಬೀಮ್ ಏನು ಅವಶ್ಯಕತೆ ಇಲ್ಲ ಇವಾಗ. ಸೊ ಅದಕ್ಕೆ ಮಿನಿ ಡ್ರೈವಲ್ಲಿ ಲೋ ಬೀಮ್ ಹಾಕಿದ್ದೀನಿ. ಇದರಲ್ಲಿ ಲೋ ಬೀಮ್ ಬಂದು ಯೆಲ್ಲೋಯಿಶ್ ಬರುತ್ತೆ. ಸೊ ಹೈ ಬೀಮ್ ಬಂದು ವೈಟ್, ಫುಲ್ ವೈಟ್ ಇದೆ. ಇದು ಹೈ ಬೀಮ್. ಸೊ ಏನು ಟೀಮ್ ಇದೆಯೋ ನಮ್ಮದು, ನಾವು ಫಸ್ಟ್ ರೈಡ್ ಹೋಗಿದ್ದು BRLCಗೆ. ಸೊ ಆ ಟೈಮಲ್ಲಿ ನಾವು ಬಿಟ್ಟಾಗಿಂದ ಮಳೆ ಸುರಿತಿತ್ತು, ಹೆವಿ ಮಳೆ. ಸೊ ಅದೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ, ಹೆಂಗಿತ್ತು BRLC ಅಂತ. ಸೊ ಫುಲ್ಲು ಮಂಜು, ಸಿಕ್ಕಾಪಟ್ಟೆ ಸೂಪರಾಗಿತ್ತು. ನನಗಿರೋ BRLCಗೆ 2 ಸಲ ಹೋಗಿದ್ದೀನಿ ನಾನು. ಸೊ ನಾನು ನಮ್ಮ ಹುಡುಗ ಒಂದು ಸರಿ, ಆಮೇಲೆ ಈ ನಮ್ಮ ಗ್ರೂಪ್ ಜೊತೆ. ಸೊ ಸಿಕ್ಕಾಪಟ್ಟೆ ಸೂಪರಾಗಿದೆ. ನೀವು ಏನಾದರೂ ಏನೋ ಒಂದು ಯುನೀಕ್ ಪ್ಲೇಸಿಗೆ ಹೋಗ್ಬೇಕಂದ್ರೆ BRLC ಟ್ರೈ ಮಾಡಿ, ಸಾಕಾಗಿದೆ ಜಾಗ ಮಾತ್ರ. ಸೊ ಇದು ಡೇಟ್ ಬಂದು 15th. ಸೊ ಈ ವಿಡಿಯೋ ಯಾವಾಗ ಎಡಿಟ್ ಆಗಿ ಯಾವಾಗ ಬರೋದು ಗೊತ್ತಿಲ್ಲ. ಸ್ವಲ್ಪ ಪೇಸ್ ಕಮ್ಮಿ ಮಾಡ್ಕೊಂಡಿದ್ದೀರಿ. ಸೊ ಹೋಗ್ತಾ ಪೇಸ್ ಇನ್ಕ್ರೀಸ್ ಮಾಡ್ಕೊತೀರಿ. ಸ್ವಲ್ಪ ಬೆಳಕಾಗಬೇಕು, ಈ ಕತ್ಲಲ್ಲಿ ಓಡಿಸೋದು ರಿಸ್ಕು. ಸೊ ಕೆಲವೊಬ್ಬರು ಈ ಏನಂತಾರೆ, ಈ ಟೈಲ್ ಲೈಟ್ ಇರಲ್ಲ, ಸೊ ಹಂಗೆ ಓಡಿಸ್ಕೊಂಡು ಹೋಗ್ತಿರ್ತಾರೆ. ನೀವು ಒನ್ಸ್ ರೀಚ್ ಆದಮೇಲೆ ಗೊತ್ತಾಗೋದು, ಅವ್ರು ಮುಂದೆ ರೀಚ್ ಆದಮೇಲೆ ಗೊತ್ತಾಗೋದು ಗಾಡಿ ಇದೆ ಅಂತ. ಸೊ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲ್ಲ ನಮಗೆ. ಸೊ ಅದಕ್ಕೆ ಆರಾಮಾಗಿ ಹೋಗ್ತಿದ್ದೀರಿ. ಒನ್ಸ್ ಏನಾದ್ರು ಸ್ವಲ್ಪ ಬೆಳಕಾಯಿತು ಅಂದರೆ ಬಾಯ್ಸ್ ಎಲ್ಲ ಚಚ್ಚೋದೆ. ಸೊ ಜಸ್ಟ್ ವಿ ಆರ್ ಕ್ರೂಸಿಂಗ್ ನಾವು. ಸೊ ಫಸ್ಟು ಸನ್ಸೆಟ್ ಪಾಯಿಂಟಿಗೆ ಹೋಗ್ತಿದ್ದೀರಿ, ನೋಡಬೇಕು. ಸೊ ಇವ್ರು ಯಾರೋ ಗೊತ್ತಿಲ್ಲ, ಅದಲ್ಲೇ ಬೈಟ್ ಹೊಡಿತಿದ್ದಾರೆ. ಸೊ ನಮ್ಮ ಫ್ರೆಂಡ್ ಒಬ್ಬರು ಲೀಡ್ ಮಾಡ್ತಿರೋದು, ಅವ್ರು ಮ್ಯಾಪ್ ಹಾಕ್ಕೊಂಡಿದ್ದಾರೆ. ಸೊ ನನ್ನಲ್ಲಿ ಫೋನ್ ಹೋಲ್ಡ್ರ್ ಇಲ್ಲ, ಮೊಬೈಲ್ ಹೋಲ್ಡ್ರ್ ಹಾಕ್ಸಿಲ್ಲ ನಾನು. ಯಾಕಂದರೆ ಈ ವೈಬ್ರೇಷನ್ಸಿಂದ ಈ ಕ್ಯಾಮ್ರಾ ಹೊಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಆ ಕಾರಣಕ್ಕೆ ಟ್ಯಾಂಕ್ ಬ್ಯಾಗಿಗೆ ನೋಡೋಣ ಅಂತ ಇದ್ದೀನಿ. ಬಟ್ ದೆನ್ ಟ್ಯಾಂಕ್ ಬ್ಯಾಗು ನಮ್ಮ ವೀಡಿಯೋ ನೋಡಿರ್ತೀರ ನೀವು, ನಂದು ಫೇರಿಂಗ್ ಬಂದು ಪ್ಲಾಸ್ಟಿಕ್ ಫೇರಿಂಗ್ಗಳು. ಸೊ ಸ್ಟೀಲ್ ಟ್ಯಾಂಕ್ ಕೆಳಗಿದೆ, ನಂದು ಟ್ಯಾಂಕ್ ಕೆಳಗಿದೆ. ಸೊ ಅಂಟಲ್ಲ ನಂದಿಗೆ ಇದಕ್ಕೆ. ಸೊ ಅದಕ್ಕೆ ಸ್ಟ್ರಾಪ್ ಆನ್ ಮಾಡ್ಕೊಬೇಕು. ಸ್ಟ್ರಾಪ್ ಆನ್ ಮಾಡಿಕೊಂಡ್ರೆ ಕಾಪ್ಸಿದ್ರು. ಸೊ ಸ್ಟ್ರಾಪ್ ಆನ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಏನಂದರೆ, ಈ ಕ್ವಿಕ್ ಆಕ್ಸಸ್ ಇರೋಲ್ಲ, ಬಿಚ್ಚಿ ತೆಗಿ ಅಂತ ಆಗ್ಬಿಡುತ್ತೆ. ಸ್ಟೀಲ್ ಟ್ಯಾಂಕ್ ಇದ್ರೆ ಆರಾಮಾಗಿ ತೆಗಿಬೋದು. ಸೊ ಅದೇ ಯೋಚನೆ ಮಾಡ್ತೀನಿ, ಏನು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಸ್ವಲ್ಪ ಬೆಳಕಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ.
ಪ್ರಾಬಬ್ಲಿ ನಿಮ್ಗೇನೋ ಕಾಣ್ತಿಲ್ಲ ಅನಿಸುತ್ತೆ, ಗೊತ್ತಿಲ್ಲ, ನಾನೇ ಫುಟೇಜ್ ನೋಡಬೇಕು. ಸೊ ಆಲ್ಮೋಸ್ಟ್ ಒಂದು ಎಷ್ಟು 1 ಅವರ್ ಮೇಲೆ ಇಲ್ಲ, ಹಾಂ, ಆಲ್ಮೋಸ್ಟ್ ಒಂದು 45-50 ಮಿನಿಟ್ಸಿಂದ ಓಡಿಸ್ತಿದ್ದೀರಿ. ಸೊ ಬಾಯ್ಸ್ ಎಲ್ಲ ಇನ್ನೂ ಇಲ್ಲ, ನಾನು ಟೈಮ್ ಮಾತ್ರ ಇರೋದು. ಅಲ್ಲಿ ಸೈಡಿಗೆ ಹಾಕೋಣ. ಸೊ ಎಲ್ಲಾದರೂ ಜಂಕ್ಷನ್ ನೋಡ್ಬಿಟ್ಟು ಗಾಡಿ ಸೈಡಿಗೆ ಹಾಕ್ಕೊಬೇಕು. ಬಾಯ್ಸ್ ಎಲ್ಲ ಇನ್ನೂ ಬಂದೇ ಇಲ್ಲ. ಸೊ ನಾವಿಬ್ಬರು ಚಚ್ಕೊಂಬಂದ್ಬಿಟ್ಟಿದ್ರಿ. ಟೈಮ್ ಬಂದು 5:07. ಸೊ ಆಲ್ಮೋಸ್ಟ್ ಒಂದು 65 ಕಿಲೋಮೀಟರ್ಸ್. ಅದು ನನ್ನ ಮನೆಯಿಂದ ಲೆಕ್ಕ ಹಾಕಿರೋದು. ಆಲ್ಮೋಸ್ಟ್ 65 ಕಿಲೋಮೀಟರ್ಸ್ ಕವರ್ ಆಗಿರೋದು. ಸೊ ಬಾಯ್ಸ್ ಇನ್ನೂ ಬಂದಿಲ್ಲ. ನಾನು ಟೈಮ್ ಸ್ಪೀಡ್ 400 ಅಷ್ಟೇ ಇರೋದು. ಇನ್ನು ಬಾಯ್ಸ್ ಎಲ್ಲ ಬಂದೇ ಇಲ್ಲ. ಸೊ ಇದು ಹೈ ಬೀಮ್ ನನ್ನ ಗಾಡೀಲಿ. ಸೊ ಸಾಕ್ಸ್ ಹಾಕಿದ್ರೆ ಏನು ಕಾಣಲ್ಲ. ಸೊ ಆಲ್ಮೋಸ್ಟ್ 6 ಟೈಮ್ ಬಂದು ಇವಾಗ 6 ಆಗಿದೆ. ಸೊ ಆಲ್ಮೋಸ್ಟ್ 129 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀರಿ. ಇನ್ನೂ ಹೋಗೋದಿದೆ. ಇವಾಗ ಬೆಳಕಾಗ್ತಿದೆ. ಸೊ ಅದಕ್ಕೆ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದೆ. ವಿಂಡ್ ಬ್ಲಾಸ್ಟ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೋಡೋಣ. ಬಾಯ್ಸ್ ಎಲ್ಲ ಬರ್ತಿದ್ದಾರೆ ಹಿಂದೆ. ಸೊ ಹಾಸನ್ಗೆ ಇನ್ನೂ 49 ಕಿಲೋಮೀಟರ್ಸ್. ಸೊ ವೆದರ್ ಕೂಲಾಗಿದೆ. ತುಂಬ ಸಪೋರ್ಟಿವ್ ಆಗಿದೆ ವೆದರು. ಇಲ್ಲಾಂದರೆ ಈ ಗಾಡಿಗಳೆಲ್ಲ ಬಿಸಿಯಾಗಿರೋದು ಇಷ್ಟೊತ್ತಿಗೆ. ಸೊ ಬಾಯ್ಸ್ ಬಂದ್ಬಿಡ್ಲಿ. ಬಾಯ್ಸ್ ಬಂದು ಫ್ಲೈ ಬೈ ಕೊಟ್ಟರೆ ಕೊಡ್ಬೋದು. RC ಒಂದೋಯ್ತು, ಟ್ರಯಂಪ್ ಒಂದೋಯ್ತು, ಡಾಮಿನರ್ ಒಂದು ಬಾಕಿ. ಡಾಮಿನರ್ ಸೊ ಅಷ್ಟೇ ನಂದೇ ಟಾಪ್ ಹೊಡಿಯೋದು. ಸೊ ಡಾಮ್ಲರ್ ಇವಾಗ ಬಂದಿದ್ದು.
ನಾನು ರಿಲ್ಯಾಕ್ಸಿಗೆ ಹೋಗ್ತೀನಿ, ಬಾಯ್ಸ್ ಎಲ್ಲ ಓಡಿದ್ದಾರೆ ಮುಂದೆ. ಸೊ ಕ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದೇ ನಾನು ಒಂದು ವೀಡಿಯೋಲಿ ಹೇಳಿರ್ಬೋದು, ಹೈವೇಲಿ ವೆನ್ ಇಟ್ ಕಮ್ಸ್ ಟು ಹೈವೇ ಸ್ವಲ್ಪ ಅಂಡರ್ ಪವರ್ಡ್ ಅಂತ ಅನಿಸುತ್ತೆ ಗಾಡಿ. ಯಾಕಂದರೆ 5 ಸ್ಪೀಡಿಂದ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ಲಿಮಿಟೇಷನ್ ಆಗಿಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಸೊ ವಿಲ್ ಕ್ರೂಸ್ ಅರೌಂಡ್ 90 or 100. ಸೊ ಪ್ರಾಬಬ್ಲಿ ಆ ಕಡೆ ಕಾಣ್ತಿರ್ಬೋದು ನಿಮಗೆ, ಫುಲ್ಲು ವಿಂಡ್ ಮಿಲ್ಲೇ ಇದೆ. ಸೊ ವಿಡಿಯೋಲಿ ಝೂಮ್ ಮಾಡ್ತೀನಿ, ಫುಲ್ಲು ವಿಂಡ್ ಮಿಲ್ಲೇ ಇದೆ. ಸೊ ನಾವು ಹೋದ್ಸಲಿ ಚಿತ್ರದುರ್ಗಕ್ಕೆ ಬಂದಾಗ ಸೊ ಆ ಕಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಬಂದ್ರಿ, ನಾನು ನಮ್ಮ ಹುಡುಗ ಬಂದಾಗ. ಸೊ ಪ್ರಾಬಬ್ಲಿ ಈ ವಿಡಿಯೋಲು ನಿಮಗೆ ಒಂದು ವಿಂಡ್ ಮಿಲ್ ಕಾಣುತ್ತೆ, ಐ ಹೋಪ್ ಸೊ. ಯಾಕಂದರೆ ಯೂಶ್ವಲಿ ಅಲೋ ಮಾಡಲ್ಲ ಹಂಗೆ ಈ ವಿಂಡ್ ಮಿಲ್ ಹತ್ರ ಅಲ್ಲ. ಸೊ ನಮ್ಮ ಲಕ್ಕು ಅಲೋ ಮಾಡಿದ್ರೆ ವಿಡಿಯೋ ಬರುತ್ತೆ. ಮಿರರ್ ನಾನು ಅದೇ ಮಿರರ್ ನೋಡ್ತಿದ್ದೆ.